ಹಾಯ್ ಎಲ್ಲೋ ನಮಸ್ಕಾರ. ನೀವು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಆರ್ ಸಿ ಬಿ ಅವರು ಈ ಅಂತ ತೀರ್ಮಾನ ತೊಗೊಂಡ್ರೆ ಆರ್ ಸಿ ಬಿಗೆ ಮತ್ತು ಇದಕ್ಕೆ ಆರ್ ಸಿ ಬಿಗಿನ ಕನ್ನಡಿಗರಿಗೆ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಇದೇ ಥರ ಮುಂಬೈ ತಂಡನೂ ಕೂಡ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಮುಂಬೈ ತಂಡ ಮಾಡಿರ್ಬೇಕಾದ್ರೆ ಆರ್ ಸಿ ಬಿ ಅವರು ಮಾಡಿದ್ರೆ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ಅದರಲ್ಲೂ ಕೂಡ ಆರ್ ಸಿ ಬಿ ಅವರು ಮತ್ತು ಕೆ ಎಲ್ ರಾಹುಲ್ ನಡುವಿನ ಸಂಬಂಧ ಕೂಡ ಇರೋದ್ರಿಂದ ಆರ್ ಸಿ ಬಿ ಅವರು ಮೊದಲನೇ ಚಾನ್ಸ್ ಕೂಡ ರಾಹುಲ್ ಅವರಿಗೆ ಕೊಟ್ಟಿದ್ದರು. ಆಗ ಕೂಡ ಅವರು ಪ್ರೂವ್ ಕೂಡ ಮಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಆದ್ದರಿಂದ ಆರ್ ಸಿ ಬಿ ಅವರು ಈಗ ಕೆ ಎಲ್ ರಾಹುಲ್ ಮೇಲೆ ಭರವಸೆ ಕೂಡ ಇಡ್ಬೋದು ಮತ್ತು ಮುಂದಿನ ಕ್ಯಾಪ್ಟನ್ ಕೂಡ ಅವ್ರನ್ನೇ ಮಾಡ್ಬೋದು. ಇನ್ನು ಫ್ಯಾಫ್ ನಂತರ ಯಾರಪ್ಪ ನೋಡ್ತಾ ಇದ್ದಾರೆ ಅಂದರೆ ರಾಹುಲ್ ಕೂಡ ನೋಡ್ಬೋದು ಅಂತ ಅನಿವಾರ್ಯತೆ ಕೂಡ ಆರ್ ಸಿ ಬಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಡಿ ಕೆ ಕೂಡ ಇಲ್ಲ ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಇರೋದ್ರಿಂದ ರಾಹುಲ್ ಅವರು ಉತ್ತಮವಾದಂಥ ಆಯ್ಕೆ ಕೂಡ ಆಗಿರುತ್ತೆ. ಇನ್ನು ರಾಹುಲ್ ಅವರು ಕೂಡ ಆರ್ ಸಿ ಬಿ ಮೇಲೆ ಉತ್ತಮವಾದಂಥ ಬಾಂಧವ್ಯ ಇದೆ ಅಂತಲೇ ಹೇಳ್ಬೋದು. ಅವರು ಕೂಡ ಅವ್ರಿಗೆ ಮೊದಲ ಫ್ರಾಂಚೈಸಿ ಆಗಿರೋದ್ರಿಂದ ಇದು ಕೂಡ ಉತ್ತಮವಾಗಿರುತ್ತೆ. ಅವರು ಕೂಡ ಈಗ ಬರೋದಕ್ಕೆ ಕೂಡ ಆಸಕ್ತಿ ಕೂಡ ತೋರಿಸಬಹುದು ಅಂತಲೇ ಹೇಳ್ಬೋದು. ಇನ್ನು ಆರ್ ಸಿ ಬಿ ಅವರು ಮುಂದೆ ಯೋಚನೆ ಮಾಡಿ ಕೆ ಎಲ್ ರಾಹುಲ್ ಅವ್ರನ್ನ ಟ್ರೇಡಿಂಗ್ ಮಾಡೋದ್ರ ಮೂಲಕ ನೆಕ್ಸ್ಟ್ ಮೆಗಾ ಆಕ್ಷನಲ್ಲಿ ಅವ್ರನ್ನ ಕರ್ಕೊಂಬರಲೇಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದು ಮಾಡಿದರೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ತುಂಬ ಖುಷಿ ಅಂತ ಹೇಳ್ಬೋದು. ಇನ್ನು ಆರ್ ಸಿ ಬಿ ಮ್ಯಾಚ್ ಸೋತ್ರೂ ಕೂಡ ನಮ್ಮ ಕನ್ನಡಿಗರು ಇರ್ತಾರೆ ಅಂತ ಒಂದು ಖುಷಿಯಲ್ಲಿ ಕೂಡ ನಾವು ಕೂಡ ಇರಬಹುದು. ಮತ್ತು ರಾಹುಲ್ ಅವರು ಇರೋದ್ರಿಂದ ಕೂಡ ಅವ್ರಿಗೆ ಕ್ಯಾಪ್ಟನ್ ಕೂಡ ಕೊಟ್ಟಿರೋದ್ರಿಂದ ಅವ್ರು ಕೂಡ ಪ್ಲೇಯಿಂಗ್ 11 100% ಶೂರ್ ಆಗಿರೋದ್ರಿಂದ ನಾವು ಸೋತರೂ ಕೂಡ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ರಾಹುಲ್ ಅವ್ರನ್ನ ಕ್ಯಾಪ್ಟನ್ ಮಾಡೋದ್ರಿಂದ ಆರ್ ಸಿ ಬಿ ಕೂಡ ಉತ್ತಮವಾದಂಥ ಆಯ್ಕೆ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಇಂಡಿಯನ್ ಕ್ಯಾಪ್ಟನ್ ಆಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ಫಾರಿನ್ ಆಟಗಾರ ಯಾರು ಬೇಕಾದ್ರೂ ಕೂಡ ನಾವು ಆರ್ ಸಿ ಬಿಲಿ ಆಡಿಸ್ಕೋಬೇಕಾಗುತ್ತೆ. ಮತ್ತು ಈಗ ಅವರು ಕನ್ನಡಿಗರಿಗೆ ಕೂಡ ಆದ್ಯತೆ ಕೂಡ ನೀಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಲಕ್ನೋದಲ್ಲಿ ಡೆಬ್ಯೂಟೆಂಟ್ ಆದಂಥ ಎಲ್ಲ ಪ್ಲೇಯರ್ಗಳು ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಅದೇ ಥರ ಆರ್ ಸಿ ಬಿಗೆ ಕೂಡ ಬರುವಂಥ ಪ್ಲೇಯರ್ಗಳು ಕೂಡ ಉತ್ತಮವಾಗಿ ಆಡುವಂಥ ಅವಕಾಶ ಕೂಡ ರಾಹುಲ್ ಅವರು ಕಲ್ಪಿಸಿಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಕನ್ನಡಿಗರಿಗೆ ಮೊದಲ ಆದ್ಯತೆ ಕೂಡ ನೀಡ್ತಾರೆ ಅಂತ ಹೇಳ್ಬೋದು ರಾಹುಲ್ ಅವರು. ಮತ್ತು ಈ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ.